ನಿಮ್ಮ ಜೊತೆಗೆ ನೂತನ ಸಚಿವರಾದ ಯು ಟಿ ಖಾದರ್ ಅವರು ಇದ್ದಾರೆ. ಮಾತಾಡ್ಸೋಣ. ಅವರ ಮುಂದಿನ ಸವಾಲುಗಳು, ಜವಾಬ್ದಾರಿಗಳು, ಹಾಗೇನೆ ಯಾವ ಖಾತೆ ಎಲ್ಲ ವಿಚಾರವನ್ನು ಕೂಡ ಅವ್ರನ್ನ ಹತ್ರ ಮಾತಾಡ್ಸೋಣ. ಸರ್, ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳಿರುತ್ತೆ ಹೊಸದಾಗಿ ಮಂತ್ರಿ ಆದವರಿಗೆ. ಯಾವ ಖಾತೆ, ಇಂಥ ಖಾತೆ ನಿಭಾಯಿಸ್ಕೊಟ್ರೆ ನಾವು ಜನರ ಬಳಿ ಹತ್ರವಾಗಿ ಇರ್ತೇವೆ, ಹತ್ರವಾಗಿ ಕೆಲಸ ಮಾಡುವಂತ ಖಾತೆಗಳು ಬೇಕು ಅಂತೇಳಿ ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ನೋಡಿ, ಪ್ರತಿಯೊಂದು ಖಾತೆ ಕೂಡ ಅದರ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಜನರಿಗೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸೊ ಖಾತೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಸ್ಪೀಕರ್ ಆಗಿ ಗಮನ ಸೆಳೆದಿರಿ, ಮತ್ತೆ ಯಶಸ್ವಿಯಾಗಿ ಕೆಲಸ ಮಾಡಿದ್ರಿ. ನಿಜಕ್ಕೂ ಕೂಡ ನಾವು ಕೂಡ, ಯಾಕಂದ್ರೆ ನಾವು ಖುದ್ದು ನಾವು ನೋಡಿದಂತವ್ರು ನಾವು ಅಧಿವೇಶನಗಳಲ್ಲಿ. ಸೊ ಈಗ ಕೂಡ ಮುಖ್ಯ ಅಂದ್ರೆ ಈಗ ಯಾವ ಖಾತೆ ಕೊಟ್ಟರೆ ನಿಭಾಯಿಸಬಹುದು, ಯಾವ ಖಾತೆ ಒಂದು ಯಶಸ್ವಿಯಾಗಿ ನಡೆಸಬಹುದು ಅಂತ ಒಂದಷ್ಟು ಕುತೂಹಲ ಸಹಜವಾಗಿ. ಯಾವ ಖಾತೆ ಕೂಡ ನಿಭಾಯಿಸಬಹುದು. ಯಾವ ಬಾಲಿಗೆ ಬ್ಯಾಟ್ ಹೊಡಿತೇವೆ ನಾವು. ಹೆಲ್ತ್ ನೋಡ್ಕೊಂಡಿದ್ರಿ? ಹೊಡಿಯೋದಲ್ಲ, ಮುಂಚೆ ಹೆಲ್ತ್ ಅಲ್ಲಿದ್ದೆವು, ಅದಂತ ಅರ್ಬನ್ ಅಲ್ಲಿದ್ದೆ, ಫುಡ್ ಅಲ್ಲಿದ್ದೆ, ಹೌಸಿಂಗ್ ನಲ್ಲಿದ್ದೆ. ಸೊ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೇವೆ, ಅದೇನು ಸಮಸ್ಯೆ ಇಲ್ಲ. ಕಂದಾಯ ಖಾತೆ ಕೊಡಬಹುದು ಅಂತಕ್ಕಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತದೆ. ಹೌದು ಸರ್, ಕಂದಾಯ ಖಾತೆ ಏನು ವಿಷಯನೇ ಗೊತ್ತಿಲ್ಲ, ಕೇಳಿ ಕೂಡ ಹೋಗ್ಲಿಲ್ಲ. ಕೊಳ್ಳಿಲ್ಲ, ಇಂಥ ಪ್ರತ್ಯೇಕವಾದಂತಹ ಖಾತೆನೇ ಬೇಕು. ಯಾಕೆ ಬೇಕು? ಕೆಲಸ ಮಾಡಿದ್ರೆ ಹೇಳ್ತಲ್ಲ. ಮತ್ತೆ ಇದು ಈ ಸಲ ಚೆನ್ನಾಗಿ ಕೆಲಸ ಮಾಡಿ ಮತ್ತೆ ಮತ್ತೆ ಅವಕಾಶ ಸಿಗ್ತದೆ. ಒಮ್ಮೆಲೆ ಮುಗಿಯುವಂತ ವಿಚಾರ ಅಲ್ಲ. ಸೊ ಬೇರೆ ಬೇರೆ ಖಾತೆಗಳು ನಮ್ಗೆ ಸಿಕ್ಕಿದ್ರೆ, ಈಗ ನಾನು 4 ಖಾತೆ ಆಯ್ತು, ಬೇರೆ ಹೊಸತು ಬಂದ್ರೆ ಅನುಭವ ಬರ್ತದೆ ಆಯ್ತರಲ್ಲಿ. ಮತ್ತೆ ಆಯ್ತು, ಒಂದು ಎಷ್ಟು ವರ್ಷ ಇರ್ಬೋದು, ಬಿದ್ರೆ ಒಂದು 2 ವರ್ಷ ಮತ್ತೆ ಚುನಾವಣೆ ಬರ್ತದೆ, ಮತ್ತೆ ಬೇರೆ ಹಾಗೆ. ಡಿಸಿಎಂಗಳ ಸೃಜನೆ ಅಂತಕ್ಕಂಥದ್ದೇನಿದೆ, ಇನ್ನೂ 2-3 ಡಿಸಿಎಂಗಳು ಹಾಕ್ಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಮತ್ತೆ ವಾದಗಳು ಇದೆ. ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯ? ಇಲ್ಲ, ಅದೆಲ್ಲ ಕೂಡ ಪಕ್ಷ ಮತ್ತು ಸರ್ಕಾರ, ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಪಕ್ಷ ಏನು ಹೇಳ್ತೇವೆ ಅದನ್ನ ನಾವು ಮಾಡ್ತೇವೆ ಅಷ್ಟೇ. ಬೇರೆ ನಮ್ದು ಏನು ಅದರಲ್ಲಿ ಸಬ್ಜೆಕ್ಟೇ ಇಲ್ಲ. ದಲಿತ ಸಮುದಾಯ ಕೊಟ್ಟರು, ಈಗ ಅಲ್ಪಸಂಖ್ಯಾತ ಸಮುದಾಯದವ್ರಿಗೊಂದು ಕೊಡಬೇಕು, ಒಬಿಸಿಗೊಂದು ಕೊಡಬೇಕು ಅಂತ ಒಂದಷ್ಟು ಚರ್ಚೆಗಳು ಸಹಜವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಬೇಡಿಕೆ ಸಮುದಾಯವರು ಸಹಜವಾಗಿ ಬಿಡುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ, ಡಿಸಿಎಂ ಖಾತೆ ಏನಾದ್ರು ಕೊಡುವಂತ ಸಾಧ್ಯತೆಗಳಿದೆಯಾ ಏನಾದ್ರು ತಮ್ಗೆ ಏನಾದ್ರು? ನಮ್ಗೆ ಯಾವ್ದು ಯಾವ ಇಲ್ಲ, ಯಾವ್ದು ಕೇಳಿಲ್ಲ. ಇಲ್ಲ, ನಾವು ಕೇಳಿ ಕೂಡ ಹೋಗ್ಲಿಲ್ಲ. ಅದೆಲ್ಲ ಕೂಡ ಪಕ್ಷ ಎಲ್ಲಾ ವಿಚಾರ ನೋಡಿಕೊಂಡು ಯಾರಿಗೆಲ್ಲ ಕೊಡಬೇಕು, ಹೇಗೆ ಕೊಡಬೇಕು, ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ಬರೀ ನಮ್ಮ ಈ ಒಂದು ವಿಚಾರ, ಇಡೀ ದೇಶದ ವಿಚಾರವನ್ನು, ಸಮಾಜದ ವಿಚಾರವನ್ನು, ರಾಜ್ಯದ ವಿಚಾರ ಆಲೋಚನೆ ಮಾಡಿಕೊಂಡೇ ತಗೊಳ್ದ. ಅಲ್ಟಿಮೇಟ್ಲಿ ಎಲ್ಲ ವರ್ಗ ವಿಚಾರ ಏನಿದೆ ಅಂತ ಹೇಳಿದ್ರೆ, ಒಂದು ಒಬ್ಬೊಂದು ಸಮುದಾಯಕ್ಕೆ ಒಂದೊಂದು ಹುದ್ದೆ ಕೊಡೋದು, ಅದು ಕೊಟ್ಟರು ಕೂಡ ಕೆಲಸ ಮಾಡುವಾಗ ಎಲ್ಲರೂ ಕೆಲಸ ಮಾಡೋದು ಜವಾಬ್ದಾರಿ ಇದೆ. ಎಲ್ಲ ವರ್ಗದವರಿಗೂ ಎಲ್ಲರೂ ಒಂದು ಕೆಲಸ ಮಾಡ್ತಾರೆ. ಈಗ ನಮ್ಮ DCM ಆಗಿರೋರು, ಅವ್ರು ಎಲ್ಲರಿಗೆ ಬಂದು ಕೆಲಸ ಮಾಡುವವರು. ಮುಖ್ಯಮಂತ್ರಿ ಒಂದು ಕಮ್ಯುನಿಟಿ ಆದ್ರೆ ಕೆಲಸ ಮಾಡೋದು ಎಲ್ಲರೂ ಕೂಡ ಮಾಡ್ತಾರೆ. ಅದು ಆ ರೀತಿ ಇರುವಂತ. ಸೊ ಅದು ಕೆಲವರು ಮಾಡ್ತಾರೆ, ಅದು ಪಕ್ಷ ಅದಕ್ಕೆ ತೀರ್ಮಾನ ತಗೊಳ್ತದೆ ಆಯ್ತರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ನೂತನ ಸಚಿವರಂತ ಯು ಟಿ ಖಾದರ್ ಅವರ ಮಾತು. ಅಂದ್ರೆ ನನಗೆ ಯಾವ ಖಾತೆ ಕೊಟ್ಟರು ಕೂಡ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ. ಹಿಂದೆ ಕೂಡ ಸ್ಪೀಕರ್ ಆಗಿ ನಿಭಾಯಿಸಿದ್ದೇನೆ. ಹಾಗೇನೆ ನಾನು ಈ ಹಿಂದೆ ಕೂಡ ಹೆಲ್ತ್ ಹಾಗೆ ಎಲ್ಲವನ್ನು ಕೂಡ ನಿಭಾಯಿಸಿದ್ದೇನೆ ಖಾತೆಗಳನ್ನ. ಈ ಬಾರಿ ಯಾವ್ದು ಕೊಟ್ಟರು ಕೂಡ ನಾನು ಯಶಸ್ವಿಯಾಗಿ ಮಾಡ್ತೇನೆ, ಇಂಥ ಖಾತೆ ಅಂತ ಏನಿಲ್ಲ. ಹಾಗೇನೆ DCM ಏನಿದೆ, DCM ಹುದ್ದೆ ಸಂಬಂಧಪಟ್ಟಂತೆ ನಾನು ಕೂಡ ಕೇಳಿಲ್ಲ, ಕೊಟ್ಟರು ಕೂಡ ಖಂಡಿತವಾಗ್ಲೂ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದೆ. ನೋಡೋಣ ಯು ಟಿ ಖಾದರ್ ಅವರಿಗೆ ಯಾವ ಖಾತೆ ಹಂಚಿಕೆ ಆಗ್ಬೋದು ಅಂತಕ್ಕಂಥದ್ದನ್ನ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಮ್ಮ ಜೊತೆಗೆ ನೂತನ ಸಚಿವರಾದ ಯು ಟಿ ಖಾದರ್ ಅವರು ಇದ್ದಾರೆ. ಮಾತಾಡ್ಸೋಣ. ಅವರ ಮುಂದಿನ ಸವಾಲುಗಳು, ಜವಾಬ್ದಾರಿಗಳು, ಹಾಗೇನೆ ಯಾವ ಖಾತೆ ಎಲ್ಲ ವಿಚಾರವನ್ನು ಕೂಡ ಅವ್ರನ್ನ ಹತ್ರ ಮಾತಾಡ್ಸೋಣ. ಸರ್, ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳಿರುತ್ತೆ ಹೊಸದಾಗಿ ಮಂತ್ರಿ ಆದವರಿಗೆ. ಯಾವ ಖಾತೆ, ಇಂಥ ಖಾತೆ ನಿಭಾಯಿಸ್ಕೊಟ್ರೆ ನಾವು ಜನರ ಬಳಿ ಹತ್ರವಾಗಿ ಇರ್ತೇವೆ, ಹತ್ರವಾಗಿ ಕೆಲಸ ಮಾಡುವಂತ ಖಾತೆಗಳು ಬೇಕು ಅಂತೇಳಿ ತಾವು ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಿ ಸರ್? ನೋಡಿ, ಪ್ರತಿಯೊಂದು ಖಾತೆ ಕೂಡ ಅದರ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಜನರಿಗೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸೊ ಖಾತೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಇಂಪಾರ್ಟೆಂಟ್. ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಸ್ಪೀಕರ್ ಆಗಿ ಗಮನ ಸೆಳೆದಿರಿ, ಮತ್ತೆ ಯಶಸ್ವಿಯಾಗಿ ಕೆಲಸ ಮಾಡಿದ್ರಿ. ನಿಜಕ್ಕೂ ಕೂಡ ನಾವು ಕೂಡ, ಯಾಕಂದ್ರೆ ನಾವು ಖುದ್ದು ನಾವು ನೋಡಿದಂತವ್ರು ನಾವು ಅಧಿವೇಶನಗಳಲ್ಲಿ. ಸೊ ಈಗ ಕೂಡ ಮುಖ್ಯ ಅಂದ್ರೆ ಈಗ ಯಾವ ಖಾತೆ ಕೊಟ್ಟರೆ ನಿಭಾಯಿಸಬಹುದು, ಯಾವ ಖಾತೆ ಒಂದು ಯಶಸ್ವಿಯಾಗಿ ನಡೆಸಬಹುದು ಅಂತ ಒಂದಷ್ಟು ಕುತೂಹಲ ಸಹಜವಾಗಿ. ಯಾವ ಖಾತೆ ಕೂಡ ನಿಭಾಯಿಸಬಹುದು. ಯಾವ ಬಾಲಿಗೆ ಬ್ಯಾಟ್ ಹೊಡಿತೇವೆ ನಾವು. ಹೆಲ್ತ್ ನೋಡ್ಕೊಂಡಿದ್ರಿ? ಹೊಡಿಯೋದಲ್ಲ, ಮುಂಚೆ ಹೆಲ್ತ್ ಅಲ್ಲಿದ್ದೆವು, ಅದಂತ ಅರ್ಬನ್ ಅಲ್ಲಿದ್ದೆ, ಫುಡ್ ಅಲ್ಲಿದ್ದೆ, ಹೌಸಿಂಗ್ ನಲ್ಲಿದ್ದೆ. ಸೊ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೇವೆ, ಅದೇನು ಸಮಸ್ಯೆ ಇಲ್ಲ. ಕಂದಾಯ ಖಾತೆ ಕೊಡಬಹುದು ಅಂತಕ್ಕಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರ್ತದೆ. ಹೌದು ಸರ್, ಕಂದಾಯ ಖಾತೆ ಏನು ವಿಷಯನೇ ಗೊತ್ತಿಲ್ಲ, ಕೇಳಿ ಕೂಡ ಹೋಗ್ಲಿಲ್ಲ. ಕೊಳ್ಳಿಲ್ಲ, ಇಂಥ ಪ್ರತ್ಯೇಕವಾದಂತಹ ಖಾತೆನೇ ಬೇಕು. ಯಾಕೆ ಬೇಕು? ಕೆಲಸ ಮಾಡಿದ್ರೆ ಹೇಳ್ತಲ್ಲ. ಮತ್ತೆ ಇದು ಈ ಸಲ ಚೆನ್ನಾಗಿ ಕೆಲಸ ಮಾಡಿ ಮತ್ತೆ ಮತ್ತೆ ಅವಕಾಶ ಸಿಗ್ತದೆ. ಒಮ್ಮೆಲೆ ಮುಗಿಯುವಂತ ವಿಚಾರ ಅಲ್ಲ. ಸೊ ಬೇರೆ ಬೇರೆ ಖಾತೆಗಳು ನಮ್ಗೆ ಸಿಕ್ಕಿದ್ರೆ, ಈಗ ನಾನು 4 ಖಾತೆ ಆಯ್ತು, ಬೇರೆ ಹೊಸತು ಬಂದ್ರೆ ಅನುಭವ ಬರ್ತದೆ ಆಯ್ತರಲ್ಲಿ. ಮತ್ತೆ ಆಯ್ತು, ಒಂದು ಎಷ್ಟು ವರ್ಷ ಇರ್ಬೋದು, ಬಿದ್ರೆ ಒಂದು 2 ವರ್ಷ ಮತ್ತೆ ಚುನಾವಣೆ ಬರ್ತದೆ, ಮತ್ತೆ ಬೇರೆ ಹಾಗೆ.
ಡಿಸಿಎಂಗಳ ಸೃಜನೆ ಅಂತಕ್ಕಂಥದ್ದೇನಿದೆ, ಇನ್ನೂ 2-3 ಡಿಸಿಎಂಗಳು ಹಾಕಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಮತ್ತು ವಾದಗಳು ಇದೆ. ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯ? ಇಲ್ಲ, ಅದೆಲ್ಲ ಕೂಡ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. ಪಕ್ಷ ಏನು ಹೇಳ್ತೇವೆ ಅದನ್ನ ನಾವು ಮಾಡ್ತೇವೆ ಅಷ್ಟೇ. ಬೇರೆ ನಮ್ದೇನು ಅದರಲ್ಲಿ ಸಬ್ಜೆಕ್ಟೇ ಇಲ್ಲ. ಯಾಕಂದ್ರೆ ದಲಿತ ಸಮುದಾಯ ಕೊಟ್ಟರೆ ಈಗ ಅಲ್ಪಸಂಖ್ಯಾತ ಸಮುದಾಯದವ್ರಿಗೊಂದು ಕೊಡಬೇಕು, ಒಬಿಸಿಗೊಂದು ಕೊಡಬೇಕು ಅಂತ ಒಂದಷ್ಟು ಚರ್ಚೆಗಳು ಸಹಜವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಬೇಡಿಕೆ ಸಮುದಾಯವಾರು ಸಹಜವಾಗಿ ಬಿಡುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ, ಡಿಸಿಎಂ ಖಾತೆಯನ್ನು ಏನಾದ್ರು ಕೊಡುವಂತ ಸಾಧ್ಯತೆಗಳಿದೆಯಾ ಏನಾದ್ರು ತಮ್ಗೆ ಏನಾದ್ರು ನಮ್ಗೆ ಯಾವ್ದು ಇಲ್ಲ, ಯಾವ್ದು ಕೇಳಿಲ್ಲ? ಇಲ್ಲ, ನಾವು ಕೇಳಿ ಕೂಡ ಹೋಗ್ಲಿಲ್ಲ. ಅದೆಲ್ಲ ಕೂಡ ಪಕ್ಷ ಎಲ್ಲಾ ವಿಚಾರ ನೋಡಿಕೊಂಡು ಯಾರಿಗೆಲ್ಲ ಕೊಡಬೇಕು, ಹೇಗೆ ಕೊಡಬೇಕು ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ಬರೀ ನಮ್ಮ ಈ ಒಂದು ವಿಚಾರ, ಇಡೀ ದೇಶದ ವಿಚಾರವನ್ನು, ಸಮಾಜದ ವಿಚಾರವನ್ನು, ರಾಜ್ಯದ ವಿಚಾರ ಆಲೋಚನೆ ಮಾಡಿಕೊಂಡೇ ತಗೊಳ್ದ. ಅಲ್ಟಿಮೇಟ್ಲಿ ಎಲ್ಲ ವರ್ಗ ವಿಚಾರ ಏನಿದೆ ಅಂತ ಹೇಳಿದ್ರೆ, ಒಂದು ಒಬ್ಬೊಂದು ಸಮುದಾಯಕ್ಕೆ ಒಂದೊಂದು ಹುದ್ದೆ ಕೊಡೋದು, ಅದು ಕೊಟ್ಟರು ಕೂಡ ಕೆಲಸ ಮಾಡುವಾಗ ಎಲ್ಲರೂ ಕೆಲಸ ಮಾಡೋದು ಜವಾಬ್ದಾರಿ ಇದೆ. ಎಲ್ಲ ವರ್ಗದವರಿಗೂ ಎಲ್ಲರೂ ಒಂದು ಕೆಲಸ ಮಾಡ್ತಾರೆ. ಈಗ ನಮ್ಮ DCM ಆಗಿರೋರು ಅವ್ರು ಎಲ್ಲರಿಗೆ ಬಂದು ಕೆಲಸ ಮಾಡುವವರು. ಮುಖ್ಯಮಂತ್ರಿ ಒಂದು ಕಮ್ಯುನಿಟಿ ಆದ್ರೆ ಕೆಲಸ ಮಾಡೋ ಎಲ್ಲರಿಗೂ ಕೂಡ ಮಾಡ್ತಾರೆ. ಅದು ಆ ರೀತಿ ಇರುವಂತದ್ದು. ಸೊ ಅದು ಕೆಲವರು ಮಾಡ್ತಾರೆ, ಅದು ಪಕ್ಷ ಅದಕ್ಕೆ ತೀರ್ಮಾನ ತಗೊಳ್ತದೆ ಇದರಲ್ಲಿ. ಆಲ್ ದಿ ಬೆಸ್ಟ್ ಸರ್. ಎಸ್, ಥ್ಯಾಂಕ್ ಯು. ಇದಿಷ್ಟು ಕೂಡ ನಾನು ನೂತನ ಸಚಿವರಂತ UT ಖಾದರ್ ಅವರ ಮಾತು. ಅಂದ್ರೆ ನನಗೆ ಯಾವ ಖಾತೆ ಕೊಟ್ಟರು ಕೂಡ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ. ಈ ಹಿಂದೆ ಕೂಡ ಸ್ಪೀಕರ್ ಆಗಿ ನಿಭಾಯಿಸಿದ್ದೇನೆ. ಹಾಗೇನೆ ನಾನು ಈ ಹಿಂದೆ ಕೂಡ ಹೆಲ್ತ್ ಹಾಗೆ ಲೋನ್ ಕೂಡ ನಿಭಾಯಿಸಿದ್ದೇನೆ ಖಾತೆಗಳನ್ನ. ಈ ಬಾರಿ ಯಾವ್ದು ಕೊಟ್ಟರು ಕೂಡ ನಾನು ಯಶಸ್ವಿಯಾಗಿ ಮಾಡ್ತೇನೆ. ಇಂಥ ಖಾತೆ ಅಂತ ಏನಿಲ್ಲ. ಹಾಗೇನೆ DCM ಏನಿದೆ, DCM ಹುದ್ದೆ ಸಂಬಂಧಪಟ್ಟಂತೆ ನಾನು ಕೂಡ ಕೇಳಿಲ್ಲ, ಕೊಟ್ಟರು ಕೂಡ ಖಂಡಿತವಾಗ್ಲೂ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದೆ. ನೋಡೋಣ UT ಖಾದರ್ ಅವರಿಗೆ ಯಾವ ಖಾತೆ ಹಂಚಿಕೆ ಆಗ್ಬೋದು ಅಂತಕ್ಕಂಥದ್ದನ್ನ. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.